ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೇನೆ, ನೀವೆಲ್ಲರೂ ಕೂಡ ಹುಷಾರಾಗಿದ್ದೀರ ಅಂತ ಹೇಳಿಬಿಟ್ಟು ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಅಂತಂದರೆ ಇವತ್ತು ಫ್ರೈಡೇ ಗೈಸ್, ಹಾಗೆ ನಮಗೆ ಮೀನು ಸಾರು ನೋಡಬೇಕು ಗೈಸ್. ಯಾವ ಮೀನು ತರ್ತಾರೆ ಏನಂತ ಗೊತ್ತಿಲ್ಲ, ಬಟ್ ಇವಾಗ ಮಳೆ ಅಲ್ವಾ ಗೈಸ್, ಹಾಗಾಗಿ ಅಷ್ಟು ಫ್ರೆಶ್ ಮೀನು ಬರೋದಿಲ್ಲ. ಹಾಗೆ ನೋಡುವ ಇನ್ಶಾಲ್ಲ ಏನು ತರ್ತಾರಂತ. ಮತ್ತೆ ನಾನು ಫೋನ್ ಮಾಡಿದ್ದೆ, ಆವಾಗ ಹೇಳಿದರು ನೋಡುವ ಫ್ರೆಶ್ ಇದ್ದರೆ ತರ್ತೀನಿ, ಇಲ್ಲಾಂದರೆ ಮಟನ್ ಸಾರು ಏನಾದರೂ ಮಾಡು ಅಂತ ಹೇಳಿ. ಇಲ್ಲಂತೂ ತುಂಬಾನೇ ಮಳೆ ಗೈಸ್, ತುಂಬ ಹೆವಿ ಮಳೆ ಬರ್ತುಂಟು. ನಿನ್ನಂತೂ ಸ್ಕೂಲ್ಗೆ ರಜೆ ಕೊಟ್ಟಿದ್ರು, ಹಾಗೆ ನಿನ್ನೆ ಮಳೆನೇ ಇರಲಿಲ್ಲ ಗೈಸ್ ಸ್ಕೂಲ್ಗೆ ರಜೆ ಕೊಟ್ಟಿದ್ದಕ್ಕೆ. ಇವತ್ತಂತೂ ಫುಲ್ಲು ಜೋರಾಗಿ ಬರ್ತಾ ಉಂಟು ಮಳೆ, ಯಾಕಂದರೆ ಸ್ಕೂಲ್ ಇದೆ ಅಲ್ಲ ಅದಕ್ಕಾಗಿ ಆಗಿರ್ಬೋದು. ಹಾಗೆ ನನಗೆ ಇವತ್ತು ಬಟ್ಟೆ ಎಲ್ಲ ವಾಶ್ ಮಾಡಲಿಕ್ಕೆ ಉಂಟು ಗೈಸ್, ಮಿಷಿನ್ಗೆ ಬಟ್ಟೆ ಹಾಕಬೇಕು. ಯಾಕಂದರೆ 4 ಡೇಸ್ ಆಯಿತು ವಾಶೇ ಮಾಡಲಿಲ್ಲ. ಅಂದರೆ ನಮ್ಮದು ಫಸ್ಟ್ ವಾಶ್ ಮಾಡಿದ್ದೆ ಇನ್ನೂ ಕೂಡ ಒಣಗಲೇ ಇಲ್ಲ ಗೈಸ್, ಹಾಗೇ ಉಂಟು, ಚಂಡಿ ಉಂಟು. ಹಾಗಾಗಿ ಮತ್ತೆ ಪ್ಲೇಸ್ ಕೂಡ ಇಲ್ಲ ಅಲ್ವಾ, ಎಲ್ಲಿ ಅಂತೆಲ್ಲ ಹಾಕೋದು ಡ್ರೆಸ್. ಈ ಮಕ್ಕಳಿದ್ದೇ ಇರುತ್ತೆ, ಸುಮಾರು ರಾಶಿ ಡ್ರೆಸ್ ಮಕ್ಕಳದ್ದೇ ಇರುತ್ತೆ. ಹಾಗಾಗಿ ನೋಡಬೇಕು ಇವತ್ತು ಅದೇ ಮೆಷಿನಲ್ಲಿ ಬಟ್ಟೆ ಹಾಕಬೇಕು, ಇವತ್ತು ವಾಶ್ ಮಾಡಬೇಕು. ಸುಮಾರು ಮಕ್ಕಳದ್ದೇ ಇದೆ ಡ್ರೆಸ್. ಹಾಗೆ ಮೀನು ಸಾರು ಕೂಡ ಮಾಡಬೇಕು. ಅಂದರೆ ಮೀನು ತಂದರೆ ಮೀನು ಸಾರು ರೆಡಿ ಅದರ ಮಸಾಲೆ ಎಲ್ಲ ರೆಡಿ ಮಾಡಿ ಇಡಬೇಕು. ಮೀನು ತಂದರೆ ಮೀನು ಸಾರು ಮಾಡೋದು, ಇಲ್ಲದ್ರೆ ಮಟನ್ ಸಾರು ಮಾಡುವ ಅಂತ ಹೇಳಿ. ಹಾಗೆ ಬನ್ನಿ ಗೈಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಗೈಸ್ ಹಾಗೆ ಮೇಲೆ ಪ್ಲಾನ್ಸ್ ಕೂಡ ಹೋಗಿ ನೋಡಬೇಕು ಗೈಸ್, ಏನೆಲ್ಲ ಆಗಿದೆ ಅಂತ ಹೇಳಿ. ಮತ್ತೆ ನಾನು ಇನ್ನೊಂದು ಪ್ಲೇಸ್ಗೆ ಅದು ಶಿಫ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಅಂದರೆ ಮಳೆ ಜಾಸ್ತಿ ಬರ್ತಾ ಉಂಟಲ್ಲ ಗೈಸ್, ಹಾಗಾಗಿ ತುಂಬ ಹಾಳಾಗ್ತಿದೆ ಅಂತ ಹೇಳ್ತಿದ್ದಾರೆ ಎಲ್ಲರೂ. ಹಾಗಾಗಿ ನಾನು ಅಲ್ಲೇನೆ ಮೇಲೇನೆ ಒಂದು ಬೇರೆ ಕಡೆ ಉಂಟು, ಅಲ್ಲಿ ಅಷ್ಟು ಮಳೆ ಏನು ಬೀಳುವುದಿಲ್ಲ, ಅಲ್ಲಿಗೆ ಶಿಫ್ಟ್ ಮಾಡಬೇಕು. ಮತ್ತು ಅದಕ್ಕೆ ಪಾಟ್ಸ್ ಎಲ್ಲ ಸಪ್ರೇಟಾಗಿ ತರಿಸಬೇಕು ಗೈಸ್, ಸಪ್ರೇಟಾಗಿ ತರಬೇಕು ಪಾಟ್ಸ್. ಅದು ಕೂಡ ನೋಡಬೇಕು, ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕು. ಹಾಗೆ ಎಂತ ಅಂದರೆ ಒಂದು ವಿಷಯ ಎಂತ ಗೊತ್ತಾ ಗೈಸ್, ಇವತ್ತು ನಮಗೆ ಈ ವಿಡಿಯೋ ಮಾಡಬೇಕು, ಕುಕ್ಕಿಂಗ್ ವಿಡಿಯೋ ಎಲ್ಲ ಮಾಡಬೇಕಂತ ಅಂದ್ಕೊಳ್ತೀನಿ ಗೈಸ್. ಆದರೆ ಮಾಡಲಿಕ್ಕೆ ಉಂಟಲ್ಲ, ನನಗೆ ಒಂದು ಕೈಯಲ್ಲಿ ಮೊಬೈಲ್ ಹಿಡಿದು ಒಂದು ಕೈಯಲ್ಲಿ ವಿಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಅಂದರೆ ನಂದು ಟ್ರೈಪಾಡ್ ಉಂಟಲ್ಲ ಇತ್ತು ಗೈಸ್, ನಾನು ಅದರಲ್ಲಿ ಮಾಡ್ತಿದ್ದೆ ಕುಕ್ಕಿಂಗ್ ವಿಡಿಯೋ ಎಲ್ಲ, ಆಗ ನನಗೆ ಈಸಿ ಆಗ್ತಿತ್ತು. ಇವಾಗ ಅದು ನನ್ನ ಮಗ ಇದ್ದಾನಲ್ಲ ಗೈಸ್, ಅವನು ಅದನ್ನು ಹಾಳು ಮಾಡಿಬಿಟ್ಟಿದ್ದಾನೆ ನೋಡಿ, ಎಲ್ಲ ಕಟ್ ಮಾಡಿದ್ದಾನೆ. ನಾನಂದರೆ ಚೀಪ್ ಪ್ರೈಸ್ ಇದು ಟ್ರೈಪಾಡ್ ಆರ್ಡರ್ ಮಾಡಿದ್ದೆ. ಇದು ಸುಮಾರು ಆಯಿತು, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 8 ಮಂತ್ಸ್ ಆಯಿತು. 8 ಮಂತ್ಸ್ ಯೂಸ್ ಮಾಡಿದೆ ನಾನು. ಇದು ರೀಸೆಂಟಾಗಿ 2 ಡೇಸ್ ಆಯಿತು ಗೈಸ್. ನೋಡಿ ಇಲ್ಲಿ ಈ ಥರ ಕಟ್ ಮಾಡಿ ಇಟ್ಟಿದ್ದಾನೆ. ಇವನೇ ಗೈಸ್, ಇವನೇ ನಂದು ಟ್ರೈಪಾಡ್ ಎಲ್ಲ ಹಾಳು ಮಾಡಿ ಬಿಟ್ಟಿದ್ದಾನೆ. ಇವ್ನೋಕು ಹಾಯ್ ಚೊಲ್ಲು, ಹಾಯ್ ಚೊಲ್ಲು. ಹಾಗೆ ಗೈಸ್ ನಂಗಂತೂ ತುಂಬ ಕಷ್ಟ ಆಗ್ತಿದೆ. ಅದಕ್ಕೆ ಈಗ ಇನ್ನೊಂದು ಬೇರೆ ಆರ್ಡ್ರ್ ಮಾಡಿದ್ದೇನೆ, ಅಂದರೆ ಸ್ವಲ್ಪ ಜಾಸ್ತಿ ಪ್ರೈಸ್ ಇದು ಆರ್ಡ್ರ್ ಮಾಡಿದ್ದೇನೆ. ನೋಡುವ. ಹಾಯ್ ಚೊಲ್ಲು, ಹಾಯ್ ಚೊಲ್ಲು, ಹಾಯ್ ಚೊಲ್ಲು, ಹಾಯ್ ಗೈಸ್ ಚೊಲ್ಲು. ನೋಡುವ ಇನ್ಶಾಲ್ಲ ಬಂದರೆ ಅದರಲ್ಲಿ ಮಾಡುವ ಅಂತ ಇದ್ದೇನೆ. ಮತ್ತು ಇಲ್ಲಾದರೆ ನನಗೆ ಇವಾಗ ಸದ್ಯಕ್ಕಂತೂ ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡಿದಿಟ್ಟು ವಿಡಿಯೋ ಮಾಡಬೇಕು ಗೈಸ್, ಆ ಥರ ಆಗಿಬಿಟ್ಟಿದೆ ಈಗ. ಹಾಗಾಗಿ ತುಂಬ ಕಷ್ಟ ಆಗ್ತುಂಟು, ಎಲ್ಲ ಇವನ ಉಪದ್ರದಿಂದ ಆಗಿದ್ದು. ಅಂದರೆ ಒಂದು ಸೈಡ್ ಆಲ್ರೆಡಿ ಕಟ್ಟಾಗಿತ್ತು ಗೈಸ್, ಇವಾಗ ಈ ಸೈಡ್ ಕೂಡ ತೆಗೆದು ಬಿಟ್ಟಿದ್ದಾನೆ. ಅದು ಜಾಯಿನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಎಷ್ಟಾದರೂ ಅಷ್ಟೇ ಅಲ್ಲ, ಕಮ್ಮಿ ಪ್ರೈಸ್ ಇದ್ದು ಎಷ್ಟಾದರೂ ಕಮ್ಮಿಗೇನೆಲ್ಲ ಬಾಳಿಕೆ ಬರೋದು. ಆದರೂ ಪರವಾಗಿಲ್ಲ, ನಾನು 8 ಮಂತ್ಸ್ ಯೂಸ್ ಮಾಡಿದ್ದೆ. ಇವನ ಉಪದ್ರ ಇಲ್ಲದ್ರೆ ಉಂಟಲ್ಲ ಇನ್ನೂ ಕೂಡ ಯೂಸ್ ಮಾಡ್ಬೋದಿತ್ತು. ಹಾಗೆ ಗೈಸ್ ಬನ್ನಿ, ಇವತ್ತು ಏನೆಲ್ಲ ಆಗ್ತದೆ ಎಲ್ಲನೂ ನೀವು ನೋಡಿ, ಓಕೆ ಗೈಸ್. ಇಲ್ಲಿ ನೋಡಿ ಗೈಸ್, ಮಳೆ ಬಂದ್ಬಿಟ್ಟು ಎಲ್ಲ ಬಸ್ತಾಗಿದೆ ಗೈಸ್. ಇಲ್ಲಿ ನೋಡಿ ಏನಾಗಿದೆ ಅಂತ ಹೇಳಿ, ಎಲ್ಲನೂ ಚಲ್ಲಪಿಲ್ಲಿ ಆಗಿಬಿಟ್ಟಿದೆ. ಇವತ್ತಂತೂ ಹೆವಿ ಮಳೆ ಇದೆ ಗೈಸ್ ನೋಡಿ. ಅದಕ್ಕೆ ಇದನ್ನು ಶಿಫ್ಟ್ ಮಾಡುವಂತ ಇದ್ದೇನೆ ನಾನು ಬೇರೆ ಕಡೆಗೆ. ಇಲ್ಲಿ ನೋಡಿ ಗೈಸ್, ಈ ಪ್ಲೇಸಲ್ಲಿ ಇಡುವಂತಿದ್ದೇನೆ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಪ್ಲೇಸಲ್ಲಿ ಶಿಫ್ಟ್ ಮಾಡಬೇಕು ಅದನ್ನು. ಅಂದರೆ ಸ್ವಲ್ಪ ಅಷ್ಟು ಮಳೆ ಬೀರುವುದಿಲ್ಲಲ್ಲ ಅದಕ್ಕೆ ಗೈಸ್. ನೋಡಿ ಎಲ್ಲನೂ ಬಲನೇ ಇಲ್ಲ ಗೈಸ್, ಎಲ್ಲನೂ ಬಿದ್ದುಬಿಟ್ಟಿದೆ ಮಳೆಗೆ. ಆ್ಯಕ್ಚುಲಿ ಇಲ್ಲಿ ಜೋರಾಗಿ ಮಳೆ ಹೊಡೆಯುವುದಿಲ್ಲ, ಆದರೂ ಕೂಡ ಆ ಕಡೆ ಶಿಫ್ಟ್ ಮಾಡುವ ಅಂತ ಹೇಳಿ. ಇನ್ನೂ ಮಳೆ ಜೋರು ಸ್ಟಾರ್ಟ್ ಆಗ್ತದಲ್ವ ಗೈಸ್, ಅದಕ್ಕೋಸ್ಕರ ಬನ್ನಿ ಎಲ್ಲನೂ ಶಿಫ್ಟ್ ಮಾಡುವ ಅಲ್ಲಿಗೆ. ಇದು ಕೆಳಗೆ ನಾನು ಮೇಲೆ ತಂದಿಟ್ಟಿದ್ದು. ನೋಡಿ ಗೈಸ್, ಇಲ್ಲಿ ಆರಾಮ್ಸೆ ಸ್ಟೋರ್ ಮಾಡ್ಬೋದು ನೋಡಿ, ಈ ಥರ ಮಾಡಿಟ್ಟಿದ್ದೀನಿ. ಇಲ್ಲಿ ಎಲ್ಲನೂ ಶಿಫ್ಟ್ ಮಾಡುವ, ಓಕೆನಾ.
ಎಸ್ ನೋಡಿ ಅರ್ಜೆಂಟಿಗೆ ಸೆಟಪ್ ಮಾಡಿದೆ ಈ ಥರ. ಇವಾಗ ಮಳೆಂತೂ ಜೋರು ಬರ್ತಾ ಉಂಟಲ್ವಾ ಗೈಸ್, ಮತ್ತೆ ಸುಮಾರೆಲ್ಲ ಹಾಲಾಗಿ ಹೋಯ್ತು ನೋಡಿ, ಇದೆಲ್ಲ ಹಾಲಾಗಿದೆ. ನೋಡುವ ಬಂದರೆ ಬರುತ್ತೆ ವಾಪಸ್, ಇಲ್ಲದ್ರೆ ತೆಗೆದು ಹಾಕ್ಬೇಕು. ಅದಕ್ಕೆಲ್ಲನೂ ಇಲ್ಲಿ ಶಿಫ್ಟ್ ಮಾಡಿಟ್ಟಿದ್ದೆ, ಎಲ್ಲ ಗಜಿಬಿಜಿ ಮಾಡಿದ್ದೇನೆ. ನೋಡುವ ಇದು ಪಾಟ್ ಶಿಫ್ಟ್ ಮಾಡಿದ ಮೇಲೆ ನೋಡುವ ಯಾವ ಥರ ಆಗುತ್ತೆ, ಓಕೆನಾ. ಇಲ್ಲಿ ನೋಡಿ ಗೈಸ್, ನಮ್ಮ ಜಿಮ್ಮಿಯದ ಅವಸ್ಥೆ ನೋಡಿ. ಇದು ಬಂದ್ಬಿಟ್ಟು ಉಂಟಲ್ಲ, ಒಂದು ಬಾಯಿಲಿಗೆ ಹೊಡಿತದೆ, ಇಲ್ಲದ್ರೆ ಈ ಥರ ಕಿಟಕಿಯಲ್ಲಿ ಬಂದು ನಿಲ್ತದೆ. ಇದು ಓಪನ್ ಮಾಡಿ ಕೊಟ್ಟರೆ ಒಳಗೆ ಬರ್ತದೆ ನೋಡಿ. ಇದೇ ನೋಡಿ ನಮ್ಮ ಜಿಮ್ಮಿ ಆಯ್ತು. ಇದು ನೋಡಿ ನೋಡಿ, ಒಂದು ಆಟ ಸಾಮಾನು ಥರ ಆಗಿದೆ ಗೈಸ್ ಇದಂತೂ. ಎಂತ ಮೀನ ಇದು? ಎಂತ ಮೀನ ಇದು? ಕೊಳ ಮೀನು, ಸೂಪರ್ ಮೀನು. ಕೊಳ ಮೀನು. ಜಿಮ್ಮಿ ನೋಡಿ ಜಿಮ್ಮಿ. ಹಾಗೆ ಗೈಸ್ ನಮ್ದು ಅನ್ನ ರೆಡಿ ಆಗ್ತಾ ಉಂಟು ನೋಡಿ. ಇದು ಬಾಯ್ಲ್ ಆಗ್ತಾ ಉಂಟು, ಇನ್ನೂ ಬೆಂದಿದೆ, ಇನ್ನು ಸ್ಟ್ರೈನ್ ಮಾಡಿದ್ರೆ ಇತ್ತು. ಹಾಗೆ ಮೀನು ಕೂಡ ತಂದ್ರು ಗೈಸ್ ನನ್ನ ಹಸ್ಬೆಂಡ್. ಅದು ಎಂತ ಮೀನು ಅಂತ ನಂಗೆ ಗೊತ್ತಿಲ್ಲ, ನಿಮಗೆ ಹೇಳಿದ್ದು ಕೇಳಿರ್ಬೋದು, ಪೊಲೆ ಮೀನು ಅಂತ ಹೇಳಿಬಿಟ್ಟು ಹೋದ್ರು. ಅದ್ರದ್ದು ಕನ್ನಡದಲ್ಲಿ ಎಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಗೈಸ್. ಹಾಗೆ ಅದ್ರದ್ದು ಮೊಟ್ಟೆ ನೋಡಿ ಅಂತ ಈ ಥರ ಇರುತ್ತೆ. ಹಾಗೆ ಆ ಮೀನು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್, ನನಗೆ ಇಷ್ಟ. ಯಾಕಂದರೆ ಈ ಬಂಗುಡೆ ಬೂತಾಯಲ್ಲೆಲ್ಲ ಅಷ್ಟು ನಮಗೆ ಮಾಂಸ ಸಿಗೋದಿಲ್ಲಲ್ಲ, ಇದರಲ್ಲೆಲ್ಲ ತುಂಬ ಮಾಂಸ ಥರ ಇರುತ್ತೆ. ಅದು ಆ ಮೀನು ನನಗೆ ಇಷ್ಟ. ಮತ್ತು ಸ್ಲೈಸ್ ಪೀಸ್ ಇರುತ್ತಲ್ಲ, ಅದು ನನಗೆ ತುಂಬ ಇಷ್ಟ. ಫ್ರೈ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನೋಡಿ ಇದನ್ನು ಕ್ಲೀನ್ ಮಾಡಬೇಕು, ಅಂದರೆ ವಾಶ್ ಮಾಡಬೇಕು, ಕಟ್ಟೆಲ್ಲ ಮಾಡಿ ಕೊಟ್ಟಿದ್ದಾರೆ. ಈಗ ನಾವು ಅದಕ್ಕೆ ಮಸಾಲೆ ಪ್ರಿಪೇರ್ ಮಾಡಬೇಕಲ್ಲ, ಅದಕ್ಕೆ ನಾನು 6 ರೆಡ್ ಚಿಲ್ಲಿ ತೊಗೊಂಡಿದ್ದೇನೆ. ಮತ್ತು ಒಂದು ನಾವು ಉಪ್ಪಿನಕಾಯಿಗೆ ಯೂಸ್ ಮಾಡ್ತೀವಲ್ಲ ಅದು ತೊಗೊಂಡಿದ್ದೇನೆ, ತುಂಬ ಖಾರ ಇರುತ್ತೆ ಅದಕ್ಕೆ ತೊಗೊಂಡಿದ್ದೇನೆ, ಒಂದು ತೊಗೊಂಡಿದ್ದೇನೆ. ಮತ್ತು ಒಂದು ಆನಿಯನ್, ಮತ್ತು ಸ್ವಲ್ಪ ಅರಿಶಿನ ಹುಡಿ, ಹಾಗೆ ಕೊತ್ತಂಬರಿ, ಜೀರಿಗೆ, ಇಷ್ಟು ಗ್ರೈಂಡ್ ಮಾಡಲಿಕ್ಕೆ ತೊಗೊಂಡಿದ್ದೇನೆ. ಮತ್ತು ಹುಣಸೆ ಹಣ್ಣಿಂದು ಅಂದರೆ ನೀರಲ್ಲಿ ಸ್ವಲ್ಪ ತೆಗೆದಿಡಿ, ಅದು ನಾನು ಮಿಕ್ಸಿಗೆ ಹಾಕೋದಿಲ್ಲ. ಹಾಗೆ ಲಾಸ್ಟಿಗೆ ನಿಮ್ಮದು ಗ್ರೈಂಡ್ ಮಾಡುವ ಲಾಸ್ಟಿಗೆ ನೀವು ಸ್ವಲ್ಪ ಶುಂಠಿ ಮತ್ತು ಒಗ್ಗರಣೆ ಸೊಪ್ಪು ಹಾಕಿ ಸ್ವಲ್ಪ ಗರ್ರ ಮಾಡಿ ತೆಗಿಬೇಕು, ಆಗ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನೋಡಿ ಈಗ ಮಣ್ಣಿನ ಪಾತ್ರೆಗೆ ನಾನು ಮಾಡಿದ ಅಂದರೆ ಮಸಾಲ ರೆಡಿ ಮಾಡಿದ್ನಲ್ಲ ಅದು, ಮತ್ತು ಸ್ವಲ್ಪ ನೀರೆಲ್ಲ ಹಾಕಿಬಿಟ್ಟು ಅದಕ್ಕೆ ಒಂದು ಟೊಮೆಟೊ, ಒಂದು ಆನಿಯನ್, ಮತ್ತು ಗ್ರೀನ್ ಚಿಲ್ಲಿ, ಹಾಗೆ ಸ್ವಲ್ಪ ಮಾವಿನಕಾಯಿ ಉಂಟಲ್ಲ ನಮ್ಮ ಅತ್ತೆ ಉಪ್ಪಿನಲ್ಲಿ ತೆಗೆದಿಟ್ಟಿದ್ರು, ಅಂದರೆ ನೀರು ಮತ್ತು ಉಪ್ಪು ಹಾಕಿಟ್ಟು ತೆಗೆದಿಟ್ಟಿದ್ರು, ಅದನ್ನು ಸ್ವಲ್ಪ ಹಾಕಿದೆ. ತುಂಬ ಟೇಸ್ಟಿಯಾಗಿರುತ್ತಲ್ಲ ಮಾವಿನಕಾಯಿ ಹಾಕಿದರೆ ಮೀನು ಸಾರಿಗೆ. ಹಾಗೆ ನೋಡಿ ಇದು ಹುಣಸೆ ಹುಳಿ ನಾನು ಆವಾಗ ಇದು ಮಾಡಿಟ್ಟಿದ್ನಲ್ಲ ನೀರಲ್ಲಿ, ಅದರದ್ದು ರಸ ಹಾಕಿದೆ ನೋಡಿ. ಇವಾಗ ಇದು ಬಾಯ್ಲ್ ಆಗಲಿ, ಆದಮೇಲೆ ನಾವು ಮೀನು ಹಾಕುವ. ಹಾಗೆ ನೋಡಿ ಮೀನೆಲ್ಲ ರೆಡಿ ಆಯಿತು, ಕ್ಲೀನ್ ಮಾಡಿ ತಂದಿದೆ. ಈಗ ನೋಡಿ ನಮ್ಮದು ಸಾರು ಕೂಡ ಬಾಯ್ಲ್ ಆಗ್ತಾ ಉಂಟು. ಇವಾಗ ಅದಕ್ಕೆ ನಾವು ಮೀನು ಆ್ಯಡ್ ಮಾಡಬೇಕು. ಈ ಥರ ಅಂತೂ ಮೀನು ಸಾರು ಮಾಡಿ ಗೈಸ್ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಅಂದರೆ ನಿಮಗೆ ಸ್ವಲ್ಪ ಜಾಸ್ತಿ ಖಾರ ಬೇಕಿದ್ರೆ ಉಂಟಲ್ಲ, ಸ್ವಲ್ಪ ಜಾಸ್ತಿ ರೆಡ್ ಚಿಲ್ಲಿ ಯೂಸ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಜಾಸ್ತಿ ಖಾರ ಜಾಸ್ತಿ ಯೂಸ್ ಮಾಡೋದಿಲ್ಲ. ನನ್ನ ಹಸ್ಬೆಂಡಿಗಂತೂ ಜಾಸ್ತಿ ಖಾರ ಆಗೋದೇ ಇಲ್ಲ ಗೈಸ್, ಅವರಿಗೆ ಜಾಸ್ತಿ ಖಾರ ತಿನ್ನಬಾರ್ದು. ಹಾಗೆ ಅದಕ್ಕಾಗಿ ನಾನು ಉಂಟಲ್ಲ ಲೈಟಾಗಿ ಖಾರ ಮಾಡೋದು. ಹಾಗೆ ತುಂಬ ಟೇಸ್ಟಿಯಾಗುತ್ತೆ, ನೀವೊಮ್ಮೆ ಈ ಥರ ಟ್ರೈ ಮಾಡಿ, ಓಕೆನಾ. ಹಾಗೆ ಇದು ಸ್ವಲ್ಪ ಬಾಯ್ಲ್ ಆಗಲಿ. ಹಾಗೆ ನೋಡಿ ಇವಾಗ ಬಾಯ್ಲ್ ಎಲ್ಲ ಆಗಿದೆ, ನಮ್ಮದು ಮೀನು ಸಾರು ಫಸ್ಟ್ ಕ್ಲಾಸ್ ಆಗಿ ರೆಡಿಯಾಗಿದೆ ನೋಡಿ. ಹಾಗೆ ಎಷ್ಟು ಬೇಕಾದರೆ ಊಟ ಮಾಡ್ಬೋದು, ಈ ಥರ ಸಾರು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ನೋಡಿ ಪೀಸ್. ಹಾಗೆ ಗೈಸ್ ಇವತ್ತಿನ ವ್ಲಾಗ್ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್.